ಸಚಿವ ಆರ್.ಬಿ. ತಿಮ್ಮಾಪುರ್, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಬೆಂಬಲಿಗರ ಅಂಧಾ ದರ್ಬಾರ್ ಇದು. ತನ್ನ ಅಂಗಡಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ನೇ ಒಡೆಸಾಕಿದ್ದಾನೆ. ಗೊಬ್ಬರದ ಅಂಗಡಿ ಇದೆ, ಆ ಗೊಬ್ಬರದ ಅಂಗಡಿ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅಂತ ಡಿವೈಡರನ್ನೇ ಧ್ವಂಸ ಮಾಡಿದ್ದಾರೆ. ಧಾರವಾಡ ವಿಜಯಪುರ ಹೆದ್ದಾರಿಯಲ್ಲಿ ಡಿವೈಡರ್ನ ಒಡೆಸಿರೋದು ನೋಡಿ. ಯಾಕೆ ಆ ಡಿವೈಡರ್ಗೂ ಅಂಗಡಿಗೂ ಏನು ಸಂಬಂಧ? ಅಲ್ಲಿ ಜನ ಬಂದು ಯೂ ಟರ್ನ್ ಮಾಡ್ಕೊಂಡು ಅಂಗಡಿಗೆ ಬರ್ತಾರೆ ಅಂತ. ತುಂಬ ದೂರ ನಿಮ್ಗೆ ಯೂ ಟರ್ನ್ ಇಲ್ಲ ಅಂದರೆ ಜನ ವಾಪಸ್ ಬರಲ್ಲ, ಹೊಟ್ಟೋಗ್ತಾರೆ ಹಂಗೆ ಮುಂದಕ್ಕೆ. ನೀವು ಡಿವೈಡರ್ನ ಹೊಡೆಸ್ಬಿಟ್ಟು ದಾರಿ ಮಾಡಿಕೊಟ್ರೆ ಇಲ್ಲೇ ಜನ ಯೂ ಟರ್ನ್ ತೊಗೊಂಡು ಅಂಗಡಿಗೆ ಬರ್ತಾರೆ ಅಂತ ಲೆಕ್ಕಾಚಾರ. ಹಂಗಿರ್ಬೇಕು ಮೋಸ್ಟ್ಲಿ ಇದು. ಯಾರು ಪರ್ಮಿಷನ್ ಕೊಟ್ಟಿದ್ದು ಯಾರು ಡಿವೈಡರ್ನ ಹೊಡೆಯೋದಕ್ಕೆ ಇವ್ರಿಗೆ? ಹೆದ್ದಾರಿಯ ಡಿವೈಡರ್ನ ಹೊಡಿತಾರೆ ಅಂತಂದರೆ ಏನರ್ಥ? ಆರ್.ಬಿ. ತಿಮ್ಮಾಪುರ್ ಅವರ ಬೆಂಬಲಿಗರಂತೆ ಮುಧೋಳ ಕ್ಷೇತ್ರದಲ್ಲಿ ಎಲ್ಲ ನೋಡಿ. ಎಲ್ಲ ಇವರೇ ಗೌರ್ನಮೆಂಟು, ಇವರೇ ಸರ್ಕಾರ, ಇವರೇ ಪೊಲೀಸರು, ಇವ್ರದೇ ಕಾನೂನು, ಇವ್ರು ಹೇಳ್ದಂಗೆ ನಡಿಬೇಕೆಲ್ಲ. ಬಟ್ ಅಷ್ಟು ನಡೀತಾ ಇದ್ದಾಗಲೂ ಅಲ್ಲಿ ಯಾವ ಅಧಿಕಾರಿಗಳು ಬಂದು ತಡೆದಿಲ್ವಾ? ಹೋಗಲಿ, ಆಮೇಲಾದರೂ ಬಂದು ಯಾರು ಡಿವೈಡರ್ನ ಹೊಡೆದಾಕಿದ್ದು ಅಂತ ಕೇಳಿಲ್ವಾ? ಬಾಗಲಕೋಟೆನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಯಾರೋ ಕೈ ಮುಖಂಡ ಕೃಷ್ಣಾರೆಡ್ಡಿ ಅಂತ ತಿಮ್ಮಾಪುರ್ ಬೆಂಬಲಿಗ, ಒಬ್ಬ ಶಾಸಕನ ಬೆಂಬಲಿಗ KRS ಡ್ಯಾಮ್ ಮೇಲೆ ನಿಂತ್ಕೊಂಡು ಸೆಲ್ಫಿ ತೆಗೆತಾನೆ, ವಿಡಿಯೋ ಮಾಡ್ತಾರೆ. ಇನ್ನೊಬ್ಬ ಕಾಂಗ್ರೆಸ್ ಶಾಸಕರ ಬೆಂಬಲಿಗ ಅಂತ ಹೇಳ್ಬಿಟ್ಟು ಡಿವೈಡರ್ ಹೊಡಿತಾರೆ. ಇದೇನು ಕತೆ ಈ ಶಾಸಕರದು ಸಚಿವರದ್ದು ಅಂತ ಅರ್ಥ ಆಗ್ತಿಲ್ಲ. ಫುಲ್ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಇವರೆಲ್ರಿಗೂ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ರಾಜ್ಯನ ಕೊಳ್ಳೆ ಹೊಡೀರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಹಳ್ಳೂರು ಅವರಿಂದ ಪಡ್ಕೊಳ್ಳೋಣ. ರವಿ, ಅಟ್ಲೀಸ್ಟ್ ಈ ಡಿವೈಡರ್ನ ಹೊಡಿತಾ ಇರಬೇಕಾದ್ರೆ ಯಾರೂ ಪ್ರಶ್ನೆ ಮಾಡಿಲ್ವಾ? ಅಥವಾ ಡಿವೈಡರ್ ಒಡೆದ ಮೇಲಾದರೂ ಯಾರಾದರೂ ಅಧಿಕಾರಿಗಳು ಬಂದು ಯಾರು ಒಡೆದು ಹಾಕಿದ್ದು ಅಂತಕ್ಕಂಥ ಪ್ರಶ್ನೆ ಮಾಡಿಲ್ವಾ? ಇಷ್ಟೊಂದು ದೊಡ್ಡ ಅಂಧಾ ದರ್ಬಾರ್ ನಡೀತಾ ಇದೆಯಾ ಜಿಲ್ಲೆನಲ್ಲಿ ಅಂತ? ಹೌದು ಅರವಿಂದ್, ಈಗಾಗಲೇ ಇದು ಈ ನಡೆದಿರ್ತಕ್ಕಂಥ ಆಕ್ಷೇಪಾರ್ಹ ಘಟನೆಯನ್ನ ಪ್ರಶ್ನಿಸಲಿಕ್ಕೆ ಯಾವುದೇ ಅಧಿಕಾರಿಗಳು ಬಂದಿರಲಿಲ್ಲ. ಇವನು ಕೃಷ್ಣ ಪರಡ್ಡಿ ಅನ್ನುವಂಥವ್ರು, ಇವರು ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ಏನು ಅಬಕಾರಿ ಸಚಿವರ ಬೆಂಬಲಿಗ ಕೂಡ ಹೌದು. ಆದ್ರೆ ಯಾವುದೇ ಸ್ಥಳೀಯ ಆಡಳಿತಕ್ಕೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಮಾಡದೆ ಅಥವಾ ಪರವಾನಗಿಯನ್ನು ಪಡೆಯದೆ ರಸ್ತೆ ಡಿವೈಡರ್ ಅನ್ನ ಒಡೆದು ಹಾಕ್ತಾ ಇರ್ತಕ್ಕಂಥ ಘಟನೆಗೆ ಅಲ್ಲಿಯ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಅಷ್ಟೇ ಅಲ್ಲದೆ ಅದು ರೋಡ್ ಡಿವೈಡರ್ ಇರುವಂತ ತಾನ ಏನು ಕರ್ವಿಂಗ್ ಇದೆ, ಆ ಕರ್ವಿಂಗ್ ನಲ್ಲಿ ಬಹಳಷ್ಟು ಅಪಘಾತಗಳಾಗ್ತಾವೆ ಅನ್ನುವ ಉದ್ದೇಶಕ್ಕಾಗಿ ರೋಡ್ ಡಿವೈಡರ್ ನ ಹಾಕಿಸಲಾಗಿತ್ತು. ಅದನ್ನ ಯಾವುದೇ ಪರವಾನಗಿ ಇಲ್ಲದೆ ಒಡೆದು ಹಾಕಲಾಗಿದೆ ಅಂತ ಹೇಳಿ ಅಲ್ಲಿಯ ಏನು ಸ್ಥಳೀಯರು ಬಸ್ ಅನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಕೃಷ್ಣ ಪರಡ್ಡಿ ಅವರು ಹೇಳುವಂತದ್ದು, ಇಲ್ಲ, ತಾಲೂಕು ಆಡಳಿತದ ಪರವಾನಗಿಯನ್ನೇ ನಾನು ಪಡೆದು ರಸ್ತೆ ಡಿವೈಡರ್ ಅನ್ನ ಒಡ್ಸಕ್ ಮುಂದಾಗಿದ್ದೆ. ಅಷ್ಟೇ ಅಲ್ಲದೆ ಆ ಬ್ರೇಕರ್ ಮಷೀನ್ ಅನ್ನ ತಗೊಂಡು ರಾಜಾರೋಷವಾಗಿ ಹಗಲೇ ಈ ರೀತಿಯಾದಂತಹ ಘಟನೆ ನಡೆದಿರೋದನ್ನ ಅಲ್ಲಿಯ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಇದು ಏನು ಸಚಿವರ ಬೆಂಬಲಿಗರ ಈ ಅಂಧಾ ದರ್ಬಾರ್ ಅನ್ನುವಂತ ರೀತಿಯಲ್ಲಿ ಅವರ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಈಗಲಾದರೂ ನೋಡಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಏನು ಅಂತ. ಸಚಿವರ ಬೆಂಬಲಿಗ ಅನ್ನೋದನ್ನು ಬಿಟ್ಬಿಡಿ. ಫಸ್ಟು ರೂಲ್ ಎಲ್ರಿಗೂ ಒಂದೇ. ಇವ್ರ ಅಂಗಡಿಗೆ ಅನುಕೂಲ ಆಗುತ್ತೆ ಅಂತ ರೋಡ್ ಡಿವೈಡರ್ನೇ ಹೊಡೆದಾಕ್ತಾರೆ ಅಂತಂದರೆ ನಾಳೆ ದಿನ ರೋಡ್ ಅಡ್ಡ ಬರುತ್ತೆ ಅಂತ ರೋಡ್ನೂ ಹೊಡೆದಾಕ್ತಾರೆ ಇವ್ರು ಬೇಕಾರೆ. ಅಂಥ ಜನಗಳೆಲ್ಲ ಇದ್ದಾರೆ ನೋಡಿ, ಎಂತೆಂಥ ಜನಗಳಿದ್ದಾರೆ ಅಂತ. ಈಗ ಸಚಿವರನ್ನ ಕೇಳಕ್ಕೆ ಹೋದ್ರೆ ನಂಗೆ ಗೊತ್ತೇ ಇಲ್ಲ ಅಂತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಕೃಷ್ಣಾರೆಡ್ಡಿ ಯಾರು ಅಂತಲೇ ಗೊತ್ತಿಲ್ಲ ಅಂದ್ಬಿಡ್ತಾರೆ ಅವರು, ಮುಗೀತಲ್ಲಿಗೆ. ಸೊ ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಮತ್ತೆ ರೀಬಿಲ್ಡ್ ಮಾಡಿಸ್ಬೇಕು, ಅವ್ರ ಖರ್ಚಲ್ಲೇ ಮಾಡಿಸ್ಬೇಕು, ಹೊಸದಾಗಿ ಹಾಕಿಸ್ಬೇಕು ರೋಡ್ ಡಿವೈಡರ್ನ, ಅವರ ಸ್ವಂತ ಖರ್ಚಲ್ಲೇ ಮಾಡಿ ಅಂತ ಹೇಳಬೇಕು. ಹೊಡೆದಾಕಿದ್ದಾರೆ, ಅದು ಹೈವೇ ಬೇರೆ. ಯೂ ಟರ್ನ್ ತೊಗೋಬೇಕಾದ್ರೆ ಆಕ್ಸಿಡೆಂಟ್ ಆದರೆ ಯಾರು ಜವಾಬ್ದಾರಿ?